ಹೋಗುತ್ತಾನೆ. ಹೊರ ಕಾಣಿಕೆಯನ್ನು ಹೊತ್ತುಕೊಂಡು ಕದ್ರಿಮಂಜಿಗೆ ತಲುಪುತ್ತಾನೆ. ಆದರೆ ಅಲ್ಲಿನ ಜನರು ಒಳಗೆ ಬಿಡುವುದಿಲ್ಲ, ಏಕೆಂದರೆ ತನಯ ಒಬ್ಬ ಕೀಳು ಜನಾಂಗದ ವ್ಯಕ್ತಿ ಎಂದು. ಅದನ್ನು ಕಂಡು ಕೋಪಗೊಂಡ ತನ್ನ ಶಕ್ತಿಗಳ ಕಾಣಿಕೆಗಳನ್ನು ಆ ಮೆಟ್ಟಲಿನಿಂದಲೇ ಎಸೆಯುತ್ತಾನೆ. ಅದು ನಾಥನ ಪಾದದ ಅಡಿಯಲ್ಲಿ ಹೋಗಿ ತಲುಪುತ್ತದೆ. ಅದನ್ನು ಕಂಡ ಜನರು ಆಶ್ಚರ್ಯಚಕಿತರಾಗುತ್ತಾರೆ. ಏನು, ಒಬ್ಬ ವ್ಯಕ್ತಿ ಭುಜಬಲದ ಪರಾಕ್ರಮ ಹೀಗಿದೆಯೇ, ಇವನು ಸಾಧಾರಣ ವ್ಯಕ್ತಿಯಲ್ಲ ಎಂದು ನೆನೆದುಕೊಳ್ಳುತ್ತಾರೆ. ಆ ನಂತರ ತನಯನು ಹಿಂದೆ ತಿರುಗಿ ನೋಡಿದಾಗ ದೂರದಲ್ಲೂ ಲಿಂಬೆ ಹಣ್ಣಿನ ಮರ ಕಾಣಿಸುತ್ತದೆ. ತನ್ನ ಅಮ್ಮನಿಗೆ ಉಪ್ಪಿನಕಾಯಿ ಆ ಲಿಂಬೆ ಹಣ್ಣನ್ನು ಕೊಂಡೊಯ್ದು ಕೊಟ್ಟರೆ ತನ್ನ ಅಮ್ಮ ಖುಷಿ ಪಡುತ್ತಾಳೆ ಎಂದು ನೆನೆದು ಆ ಲಿಂಬೆ ಹಣ್ಣನ್ನು ಕೊಯ್ಯಲು ಹೋಗುತ್ತಾನೆ. ಅಲ್ಲಿ ಒಂದು ಕಲ್ಲಿರುತ್ತದೆ, ಅದು ದೈವದ ಕಲ್ಲು. ತನಗೆ ಗೊತ್ತಿರುವುದಿಲ್ಲ. ಇಲ್ಲಿ ಕಾಲಿಟ್ಟು ಲಿಂಬೆ ಹಣ್ಣನ್ನು ಕುಯ್ಯಲು ಶುರು ಮಾಡುತ್ತಾರೆ. ದೈವಕ್ಕೆ ಕೋಪ ಬಂದು ತನಯನನ್ನು ಹಿಡಿದು ಆಕಾಶಕ್ಕೆ ಎಸೆಯುತ್ತದೆ. ಆಕಾಶಕ್ಕೆ ಎಸೆದ ತನಯ ದೈವಿಕ ಶಕ್ತಿಗಳನ್ನು ಹೊಂದು ದೈವತ್ವವಾಗಿ ಮಾರ್ಪಾಡಾಗಿ ದೈವಿಕ ಪುರುಷರಾಗುತ್ತಾರೆ. ಹಲೋ ಗೈಸ್, ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ನನಗೆ ಗೊತ್ತಿರೋ ಅಷ್ಟು ನನ್ನ ಕಥೆನ ರಿಸರ್ಚ್ ಮಾಡಿ ಗೊತ್ತಿರೋ ವ್ಯಕ್ತಿಗಳಿಂದ ತಿಳ್ಕೊಂಡು ನಾನು ನಿಮಗೆ ಕನ್ವೆ ಮಾಡಲು ಪ್ರಯತ್ನ ಪಟ್ಟಿದ್ದೇನೆ. ಆ್ಯಂಡ್ ಐ ಹೋಪ್ ಯು ಲೈಕ್ ಇಟ್. ಏನಾದರೂ ಮಿಸ್ಟೇಕ್ಸ್ ಇದ್ದಲ್ಲಿ ಪ್ಲೀಸ್ ನಾನು ಕ್ಷಮೆ ಯಾಚಿಸುತ್ತೇನೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಡೂ ಲೈಕ್ ಟು ಅವರ್ ವಿಡಿಯೋ. Signing off from Varsha Anil, and I'll catch you up guys in our next video. Thank you so much.